ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಇಲ್ಲಿ ನೋಡಿ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4 ಮತ್ತು 35-41 ವಚನದಲ್ಲಿ ಒಂದು ಸಂಭವ ನಡೆಯುತ್ತೆ. ಏನು ಸಂಭವ ನಡೆಯುತ್ತೆ ಅಂದರೆ, ಯೇಸು ಕ್ರಿಸ್ತನು ನಿಮ್ಮೆಲ್ಲರಿಗೂ ಗೊತ್ತು, 100ಕ್ಕೂ 100 ಮನುಷ್ಯ ಕುಮಾರನು, 100ಕ್ಕೂ 100 ದೇವಕುಮಾರನು. ಹೌದು ಪ್ರಿಯರೇ, ಆ ಯೇಸು ಕ್ರಿಸ್ತನು ಸ್ವಲ್ಪ ನಿದ್ರೆಗೆ ಜಾರಿದ ಕೂಡಲೇ ಸಮುದ್ರ ಅಲ್ಲೋಲ ಕಲ್ಲೋಲಾಗಿ ಶಿಷ್ಯಂದ್ರು ಭಯಪಡ್ತಾರೆ. ಗುರುವೇ, ನಾವು ಸಾಯ್ತಾ ಇದ್ದೇವೆ, ಎದ್ದೇಳಿ ಮೇಲೆ ಎಂಬುದಾಗಿ. ಅಲ್ಲಿ ದೇವರು ಎದ್ರು, ಯೇಸು ಕ್ರಿಸ್ತನ ಎದ್ದಿದ ಕೂಡಲೇ ನಾವು 39ರಲ್ಲಿ ನೋಡ್ತಾ ಇದ್ದೇವೆ. ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇನ್, ಹಾಲೆಲೂಯ. ಏನಾಯ್ತಂತೆ, ಒಂದು ಸಮುದ್ರದ ಜೊತೆಯಲ್ಲಿ ತಣ್ಣಗೆ ಮಾಡಿದ್ರಂತೆ, ಅಂದ್ರೆ ಶಾಂತಗೊಳಿಸಿದ್ರಂತೆ. ಮನುಷ್ಯನಿಗೆ ಹೇಳೋದುಂಟು, ನೀನು ಸುಮ್ಮನೆ ಇರು, ಇಲ್ಲ ಗಲಾಟೆ ಮಾಡಬೇಡ, ಆ ಥರ. ಆದರೆ ಯೇಸು ಕ್ರಿಸ್ತನು ಪ್ರಕೃತಿಗೆ ಹೇಳಿದ್ರಂತೆ, ಅಂದ್ರೆ ಒಂದು ಸಮುದ್ರಕ್ಕೆ ಸುಮ್ಮನೆ ಇರು, ಮರೆಯಬೇಡ, ಕೂಡಲೇ ಶಾಂತ ಆಯ್ತಂತೆ. ನೋಡಿ ಅವರ ಪವರ್ ಎಷ್ಟಿರ್ಬೋದು. ಒಂದು ಬಾಯಿ ಮಾತಿನ ಮುಖಾಂತರನೇ ಅಲ್ಲಿ ಸಮುದ್ರನ ಮತ್ತೆ ಬಿರುಗಾಳಿಯನ್ನ ಶಾಂತಗೊಳಿಸಿದಂತ ದೇವರು. ಇನ್ನು ನಮ್ಮ ಸಮಸ್ಯೆಗಳೆಲ್ಲ ಯಾವ ಲೆಕ್ಕ ದೇವರಿಗೆ? ನಾವು ಹೇಳಿದ್ರೆ ಸಾಕು, ಅವ್ರಿಗೆ ಗೊತ್ತಿಲ್ವಾ? ಆದ್ರೂ ನಾವು ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಶಿಷ್ಯಂದ್ರು ಹೇಳಿದ್ರು, ನಾವು ಸಾಯ್ತಾ ಇದ್ದೇವೆ, ನೀವು ಎದ್ದೇಳ್ರಿ, ನೀವು ನಿಮಗೆ ಎಬ್ಬರಿಸಿದ್ರು. ಅದೇ ರೀತಿ ನಾವು ಹೇಳೋರಾಗಿರ್ಬೇಕು. ನಾವು ಹೇಳುವಾಗ ನಮ್ಮ ಪರಿಸ್ಥಿತಿಗಳು ಬಿರುಗಾಳಿ ಆಗಿದ್ರು ದೇವರ ಒಂದು ಮಾತು ಸಾಕು ನಮ್ಮ ಪರಿಸ್ಥಿತಿಗಳು ಬದಲಾಗೋಕ್ಕೆ. ಅಂದು ಸಮುದ್ರನ ಗದರಿಸಿದ ದೇವರು ಇಂದು ನಮ್ಮ ಜೀವಿತಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಇರುವಂಥ ಎಂಥದೇ ಕಷ್ಟ ಆಗಲಿ, ಎಂಥದೇ ನೋವಾಗಲಿ, ಎಂಥದೇ ದುಃಖ ಆಗಲಿ, ಎಂಥದೇ ದೊಡ್ಡ ಅನಾರೋಗ್ಯ ಆಗಲಿ, ದೇವರು ಖಂಡಿತ ಅದರಿಂದ ಬಿಡಿಸ್ತಾರೆ. ಅವತ್ತು ಆ ಶಿಷ್ಯಂದ್ರನ್ನ ಬಿಡಿಸಿ ಅವರಿಗೆ ಧೈರ್ಯ ಪಡಿಸಿದ್ರು. ಅವರು ಮುಂದೆ ಓದಬೇಕಾದ್ರೆ ನೋಡ್ಬೋದು, ನೀವು ಯಾಕೆ ಧೈರ್ಯಗೆಡ್ತೀರಾ ಅಂತ ಅವ್ರನ್ನ ಧೈರ್ಯ ಪಡಿಸಿದ್ರು. ಅದೇ ರೀತಿ ದೇವರು ನಮ್ಮನ್ನು ಈ ದಿನ ಕಾದು ಕಾಪಾಡೋರಾಗಿರ್ತಾರೆ. ಖಂಡಿತವಾಗ್ಲೂ ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.